ನಮಸ್ಕಾರ. ಮುಖ್ಯಾಂಶಗಳು. ವಂದೇ ಮಾತರಂ ಮಹತ್ವ ಸಾರಲು ಬಿಜೆಪಿ ರಾಷ್ಟ್ರವ್ಯಾಪಿ ಆಂದೋಲನ, ಯುವ ಪೀಳಿಗೆಯೊಂದಿಗೆ ಸಂವಾದ ಕಾರ್ಯಕ್ರಮ. ಗುಡ್ಡಗಾಡು ಪ್ರದೇಶದ ಸಮಸ್ಯೆಗಳ ಪರಿಹಾರಕ್ಕೆ ಶಾಶ್ವತ ಕ್ರಮ, ಭದ್ರತಾ ಸಲಹೆಗಾರರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ, ಸಚಿವ ಅಮಿತ್ ಶಾ. ದೇಶದ ನಾಗರಿಕರ ಒಗ್ಗೂಡುವಿಕೆಯಿಂದ ಬಲಿಷ್ಠ ಭಾರತ ನಿರ್ಮಾಣ, ಶ್ರಮ ಸೇವಾ ಮನೋಭಾವದಿಂದ ದೇಶ ಕಟ್ಟುವ ಕಾಯಕ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶಾದ್ಯಂತ ಎಐಎ ಪಿಜಿಇಟಿ ಪರೀಕ್ಷೆ ಯಶಸ್ವಿ, ಜೈಪುರದ ಒಂದು ಕೇಂದ್ರದಲ್ಲಿ ಸೆಪ್ಟೆಂಬರ್ 1ರಂದು ಮರುಪರೀಕ್ಷೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ನಿನ್ನೆ ಬಿಜೆಪಿ ಕೇಂದ್ರ ಕಚೇರಿಗೆ ಭೇಟಿ ನೀಡಿದರು. ಈ ವೇಳೆ ನೂತನವಾಗಿ ನೇಮಕಗೊಂಡ ಪಕ್ಷದ ಪದಾಧಿಕಾರಿಗಳೊಂದಿಗೆ ಸಾಮೂಹಿಕ ಭಾವಚಿತ್ರ ತೆಗೆಸಿಕೊಂಡರು. ಈ ಸಂದರ್ಭದಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಸೇರಿದಂತೆ ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಜಂಟಿ ಕಾರ್ಯದರ್ಶಿಗಳು ಸೇರಿ ನೂತನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಂದೇ ಮಾತರಂ ರಾಷ್ಟ್ರಗಾನದ ಮಹತ್ವದ ಬಗ್ಗೆ ರಾಷ್ಟ್ರವ್ಯಾಪಿ ಅರಿವು ಮೂಡಿಸಲು ಬಿಜೆಪಿ ವಿಶೇಷ ಆಂದೋಲನವೊಂದನ್ನು ಕೈಗೊಳ್ಳಲು ನಿರ್ಧರಿಸಿದೆ. ಈ ಸಂಬಂಧ ನಿನ್ನೆ ಬಿಜೆಪಿ ನೂತನ ಪದಾಧಿಕಾರಿಗಳ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನು ಸಹ ಕೈಗೊಳ್ಳಲಾಗಿದೆ. ಇದೇ ವೇಳೆ ವಂದೇ ಮಾತರಂ ರಾಷ್ಟ್ರಗಾನದ ಮೊದಲ 2 ಚರಣಗಳನ್ನು ಮಾತ್ರ ಹಾಡುವುದಾಗಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಕೈಗೊಂಡಿರುವ ತೀರ್ಮಾನವನ್ನು ಬಿಜೆಪಿ ತೀವ್ರವಾಗಿ ಖಂಡಿಸುವ ನಿರ್ಣಯವನ್ನು ಸಹ ಕೈಗೊಂಡಿದೆ. ವಂದೇ ಮಾತರಂ ಗೀತೆಯನ್ನು ವಿಭಜಿಸುವ ಪ್ರಯತ್ನ ಖಂಡನಾರ್ಹವಾಗಿದ್ದು, ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ರಾಷ್ಟ್ರ ಗಾಯನಕ್ಕೆ ಅಪಮಾನ ಮಾಡುವುದು ಸರಿಯಾದ ಕ್ರಮವಲ್ಲ ಎಂದು ಬಿಜೆಪಿ ಪ್ರಮುಖರು ತಮ್ಮ ನಿರ್ಣಯದಲ್ಲಿ ತಿಳಿಸಿದ್ದಾರೆ. ಇದಲ್ಲದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ದೇಶದ ಯುವ ಪೀಳಿಗೆಯೊಂದಿಗೆ ನಿರಂತರ ಸಂವಾದ ಕೈಗೊಂಡು ಯುವಜನತೆಯ ಸಮಸ್ಯೆ, ಆಶೋತ್ತರಗಳ ಬಗ್ಗೆ ಸ್ಪಂದಿಸಲು ಯುವ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಉದ್ದೇಶಿಸಿದೆ. ಪ್ರಮುಖವಾಗಿ 14 ವರ್ಷ ಹಾಗೂ ಅದಕ್ಕಿಂತ ಮೇಲ್ಪಟ್ಟ ಯುವಕರನ್ನು ಗುರಿಯಾಗಿಸಿಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾವು ಈ ಕಾರ್ಯಕ್ರಮಕ್ಕೆ ಅಗತ್ಯವಾದ ತಂಡಗಳನ್ನು ರಚನೆ ಮಾಡಿ ರಾಷ್ಟ್ರೀಯ ಅಧ್ಯಕ್ಷರ ಸಂವಾದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಲಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಿನ್ನೆ ಪಶ್ಚಿಮ ಬಂಗಾಳದ ಗುಡ್ಡಗಾಡು ಪ್ರದೇಶಗಳ ಪಾಲುದಾರರೊಂದಿಗೆ ಸಿಲಿಗುರಿಯಲ್ಲಿ ಸುದೀರ್ಘ ಸಭೆ ನಡೆಯಿತು. ಸಭೆಯಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಸಂಸದ ರಾಜು ಬಿಸ್ತಾ, ರಾಜ್ಯಸಭಾ ಸದಸ್ಯ ಹರ್ಷವರ್ಧನ್ ಶ್ರೀಂಗ್ಲಾ, ಗೂರ್ಖಾ ಜನಮುಕ್ತಿ ಮೋರ್ಚಾ ಅಧ್ಯಕ್ಷ ಬಿಮಲ್ ಗುರುಂಗ್ ಮತ್ತಿತರರು ಭಾಗವಹಿಸಿದ್ದರು. ವಿವಿಧ ವಿಚಾರಗಳ ಕುರಿತು ಸಭೆ ನಡೆಸಿದ ಬಳಿಕ ಅಮಿತ್ ಶಾ ಉತ್ತರ ಬಂಗಾಳದ ಪರ್ವತ ಪ್ರದೇಶಗಳಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸಲು ಮಾಜಿ ಐಪಿಎಸ್ ಅಧಿಕಾರಿ ಪಂಕಜ್ ಸಿಂಗ್ ನೇತೃತ್ವದಲ್ಲಿ ಮಧ್ಯವರ್ತಿ ಸಮಿತಿ ರಚಿಸಲು ಸಭೆ ಅನುಮೋದನೆ ನೀಡಿದೆ. ಈ ಸಮಿತಿಯು ಕೇಂದ್ರ ಸರ್ಕಾರಕ್ಕೆ ವರದಿ ನೀಡಲಿದೆ ಎಂದು ಹೇಳಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು 2 ದಿನಗಳ ಕಾಲ ರಷ್ಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಭೇಟಿ ವೇಳೆ ಅವರು ಭಾರತ ರಷ್ಯಾ ಅಂತರ್ ಸರ್ಕಾರಿ ಆಯೋಗದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದು, ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ ಎಂದು ವರದಿಯಾಗಿದೆ. ದೇಶದ ನಾಗರಿಕರು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಸಾಮಾಜಿಕ ಸಂಘಟನೆಗಳು ಒಗ್ಗೂಡಿ ದೇಶ ಕಟ್ಟುವ ಕೆಲಸ ಮಾಡಬೇಕಿದೆ ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದ್ದಾರೆ. ಜೈಪುರದಲ್ಲಿ ನಿನ್ನೆ ಅವರು ಮಾಹೇಶ್ವರಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಲೋಕಸಭಾಧ್ಯಕ್ಷರು ಕೇವಲ ಹಣಕಾಸು ನೆರವಿನ ಮಾನದಂಡದ ಆಧಾರದ ಮೇಲೆ ಸಮಾಜ ಹಾಗೂ ದೇಶಕ್ಕೆ ನಾಗರಿಕರು ನೀಡುವ ಕೊಡುಗೆಯನ್ನು ಅಳೆಯಲು ಸಾಧ್ಯವಾಗುವುದಿಲ್ಲ,
ಬದಲಿಗೆ ಕಠಿಣ ಶ್ರಮ, ಬದ್ಧತೆ, ಕೌಶಲ್ಯ, ಜ್ಞಾನ ಹಾಗೂ ಸ್ವಾರ್ಥರಹಿತ ಸೇವೆಯ ಮೂಲಕವೂ ದೇಶದ ಜನತೆ ತಮ್ಮ ಕೊಡುಗೆಯನ್ನು ನೀಡಬಹುದಾಗಿದೆ ಎಂದು ಹೇಳಿದರು. ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಇಡೀ ದೇಶದ ಜನತೆ ಒಂದಾಗಿ ಪರಿಸ್ಥಿತಿಯನ್ನು ಎದುರಿಸಿದ್ದನ್ನು ಸ್ಮರಿಸಿದ ಲೋಕಸಭಾಧ್ಯಕ್ಷರು, ಭಾರತ ವಸುದೈವ ಕುಟುಂಬಕಂ ಮಹಾಮಂತ್ರದಲ್ಲಿ ನಂಬಿಕೆ ಇಟ್ಟಿದೆ. ಏಕ ಕುಟುಂಬವೆಂಬ ಒಂದು ಶಬ್ದವೇ ದೇಶವಾಸಿಗಳಲ್ಲಿ ನೈತಿಕವಾಗಿ ಒಗ್ಗೂಡುವಿಕೆಯ ಸ್ಫೂರ್ತಿ ತುಂಬುತ್ತದೆ. ಈ ನಿಟ್ಟಿನಲ್ಲಿ ದೇಶವಾಸಿಗಳೆಲ್ಲ ಆಲೋಚಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು. शिक्षा रिसर्च सेंटर, मेडिकल शिक्षा के साथ नए इनोवेशन, नए शोध, आज इसकी बहुत बड़ी आवश्यकता है और आने वाले समय के अंदर दूर दराज के गरीब व्यक्ति को भी सस्ती सुलभ बेहतरीन चिकित्सा मिल सके, इससे माशी समाज का दायित्व भी बनता है, कर्तव्य भी बनता है. ವಿಶಾಖಪಟ್ಟಣದಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಯುವ ಸಚಿವರ ಸಮಾವೇಶಕ್ಕೆ ತೆರೆ ಬಿದ್ದಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಲ್ಲಿ ಶಿಕ್ಷಣ, ಕೌಶಲ್ಯ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ಸಾಮಾಜಿಕ ಅಭಿವೃದ್ಧಿಯಲ್ಲಿ ಯುವಜನರಿಗೆ ಅವಕಾಶಗಳನ್ನು ವಿಸ್ತರಿಸುವ ಮಾರ್ಗಗಳ ಕುರಿತಾಗಿ ಸಮಾವೇಶದಲ್ಲಿ ಜಂಟಿ ಹೇಳಿಕೆಯನ್ನು ಅಂಗೀಕರಿಸಲಾಗಿದೆ. ಕೇಂದ್ರ ಯುವಜನ ಸೇವೆ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಸಚಿವ ಮನ್ಸುಖ್ ಮಾಂಡವೀಯ 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿಯನ್ನು ಸಾಕಾರಗೊಳಿಸಲು ರಾಜಕೀಯ ಹಿನ್ನೆಲೆ ಇಲ್ಲದ 1 ಲಕ್ಷ ಯುವ ನಾಯಕರನ್ನು ರೂಪುಗೊಳಿಸುವ ಮಹತ್ವದ ಜವಾಬ್ದಾರಿ ದೇಶದ ಮೇಲಿದೆ. ಅದಕ್ಕಾಗಿ ಮೈ ಭಾರತ್ ವೇದಿಕೆಯನ್ನು ರಚಿಸಲಾಗಿದೆ. ಸ್ವಯಂ ಸೇವೆ, ಕಲಿಕೆ, ನಾಯಕತ್ವ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಗೆ ಈ ವೇದಿಕೆ ಉಪಯುಕ್ತವಾಗಿದೆ. ಈಗಾಗಲೇ 25 ಲಕ್ಷಕ್ಕೂ ಹೆಚ್ಚು ಯುವಕರು ಈ ವೇದಿಕೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. Several initiatives in this spirit. We have established My Bharat as a one-stop platform for volunteering, learning, leadership. Makers from across the country participate in multi-tier events ranging from quizzes, presentations, blog writing, and group discussions. The select few get a mention and contribute the policy making. ದೆಹಲಿಯಲ್ಲಿ ನಿನ್ನೆ ನೂತನವಾಗಿ ರಚನೆಗೊಂಡಿರುವ ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳ ಮೊದಲ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ಸೆಪ್ಟೆಂಬರ್ 17ರಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದಿಂದ ಆರಂಭಿಸಿ 1 ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ಕೈಗೊಳ್ಳಲು ಈ ಕಾರ್ಯಾಗಾರದಲ್ಲಿ ನಿರ್ಧರಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಈ ಸೇವಾ ಸಂಕಲ್ಪ ಅಭಿಯಾನವನ್ನು ಕೈಗೊಳ್ಳಲಾಗುತ್ತಿದ್ದು, ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 17ರವರೆಗೆ ರಾಷ್ಟ್ರವ್ಯಾಪಿ ಅಭಿಯಾನ ಕೈಗೊಳ್ಳಲಾಗುತ್ತದೆ ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವಡೆ ಸಭೆಯ ಬಳಿಕ ಸುದ್ದಿಗಾರರಿಗೆ ತಿಳಿಸಿದರು. ಈ ಅಭಿಯಾನದ ವೇಳೆ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳು ಹಾಗೂ ಸೇವಾ ಮನೋಭಾವದ ಯುವಕರನ್ನು ಸಂಪರ್ಕಿಸಿ ಅವರನ್ನು ರಾಷ್ಟ್ರ ನಿರ್ಮಾಣಕ್ಕೆ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಲಿದ್ದಾರೆ. ಪ್ರತಿ ವರ್ಷ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದಂದು ಬಿಜೆಪಿ ಸೇವಾ ಪಕ್ವಾಡ ಅಭಿಯಾನವನ್ನು ಕೈಗೊಳ್ಳುತ್ತಿದೆ. ಈ ಬಾರಿ ಆ ಅಭಿಯಾನವನ್ನು ವಿಶಿಷ್ಟ ರೀತಿಯಲ್ಲಿ 1 ತಿಂಗಳ ಕಾಲ ನಡೆಸಲಾಗುತ್ತಿದೆ ಎಂದು ಅವರು ಹೇಳಿದರು. पूरे देश में ये अभियान चलाए और जिसमें मोदी जी के व्यक्तित्व का अहम जो सेवा का भाव है उसको लेकर ये पूरे अभियान में कई गतिविधियां हो. ಜಮ್ಮು ಕಾಶ್ಮೀರದಾದ್ಯಂತ ಭಯೋತ್ಪಾದಕರ ನೆಲೆಗಳ ಮೇಲೆ ರಾಷ್ಟ್ರೀಯ ಭದ್ರತಾ ಮಂಡಳಿ ಎನ್ಐಎ ದಾಳಿ ಮುಂದುವರೆಸಿದೆ.
ಶ್ರೀನಗರ, ಕುಪ್ವಾರ, ಅನಂತನಾಗ್, ಪುಲ್ವಾಮಾ ಮತ್ತು ಬುದ್ಗಾಮ್ ಸೇರಿದಂತೆ ಕಣಿವೆ ರಾಜ್ಯದ 10ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ನಿನ್ನೆ ಎನ್ಐಎ ದಾಳಿ ಹಾಗೂ ಶೋಧ ಕಾರ್ಯವನ್ನು ಕೈಗೊಂಡಿತ್ತು. ಪಾಕಿಸ್ತಾನ ಮೂಲದ ವಿವಿಧ ಭಯೋತ್ಪಾದಕ ಸಂಘಟನೆಗಳು ಹಾಗೂ ಭಯೋತ್ಪಾದಕರಿಗೆ ನೆರವು ನೀಡುವ ಪ್ರಮುಖರನ್ನು ಗುರುತಿಸುವುದು ಈ ದಾಳಿಯ ಪ್ರಮುಖ ಉದ್ದೇಶವಾಗಿತ್ತು. ದಾಳಿಯ ವೇಳೆಯಲ್ಲಿ ಭಾರೀ ಪ್ರಮಾಣದ ದಾಖಲೆಗಳು, ಡಿಜಿಟಲ್ ಹಾಗೂ ಪ್ರಮುಖ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಲಾಗಿದ್ದು, ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿರುವ ಹಲವು ಶಂಕಿತರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಸಹ ನಡೆಸಲಾಗುತ್ತಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ದೇಶಾದ್ಯಂತ 200 ಕೇಂದ್ರಗಳಲ್ಲಿ ಎಐಎ ಪಿಜಿಇಟಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. 35,788 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೆದಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ದೇಶದ ಆಯುಷ್ ಕಾಲೇಜುಗಳಲ್ಲಿ ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಮತ್ತು ಸಿದ್ಧ ವೈದ್ಯಕೀಯ ಕೋರ್ಸ್ಗಳ ಸ್ನಾತಕೋತ್ತರ ಪದವಿ ಪರೀಕ್ಷೆಗೆ 36,979 ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದರು. ಅವರಲ್ಲಿ 35,837 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಜೈಪುರ ಒಂದು ಪರೀಕ್ಷಾ ಕೇಂದ್ರವನ್ನು ಹೊರತುಪಡಿಸಿದಂತೆ ಉಳಿದ ಎಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆ ಯಶಸ್ವಿಯಾಗಿದೆ. ಜೈಪುರದ ಸತ್ಯಸಾಯಿ ಪಿಜಿ ಕಾಲೇಜು ಕೇಂದ್ರದಲ್ಲಿ ವಿದ್ಯುತ್ ವ್ಯತ್ಯಯದಿಂದಾಗಿ 49 ಅಭ್ಯರ್ಥಿಗಳು ಪರೀಕ್ಷೆ ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ. ಇವರಿಗೆ ಸೆಪ್ಟೆಂಬರ್ 1ರಂದು ಮರುಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕೆಲ ಪ್ರದೇಶಗಳಲ್ಲಿ ಮಳೆ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಹಲವು ಕೃಷಿಕರು ಗುಳೆ ಹೋಗಲು ಸಿದ್ಧವಾಗಿದ್ದು, ಗುಳೆ ತಡೆಗೆ ಜಿಲ್ಲಾ ಪಂಚಾಯಿತಿ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಕುರುಗೋಡು ತಾಲೂಕಿನ ಸಿಂಧಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಯೋಜನೆಯಡಿ ಸ್ಥಳೀಯವಾಗಿಯೇ ಉದ್ಯೋಗ ಒದಗಿಸಲಾಗುತ್ತಿದ್ದು, ಗ್ರಾಮೀಣ ಜನರ ಬದುಕಿಗೆ ಇದು ಆಸರೆಯಾಗಿದೆ. ಗ್ರಾಮದ ಪ್ರಮುಖ ಜಲಮೂಲವಾಗಿರುವ ಐತಿಹಾಸಿಕ ಕೆರೆಯ ಹೂಳೆತ್ತುವ ಮತ್ತು ನವೀಕರಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಪ್ರತಿದಿನ 450ಕ್ಕೂ ಹೆಚ್ಚು ಕಾರ್ಮಿಕರು ಕಾಮಗಾರಿಯಲ್ಲಿ ತೊಡಗಿದ್ದಾರೆ. ಪ್ರತಿ ಕುಟುಂಬಕ್ಕೆ ವರ್ಷದಲ್ಲಿ 125 ದಿನಗಳ ಕಡ್ಡಾಯ ಉದ್ಯೋಗದ ಭರವಸೆ ನೀಡಲಾಗಿದ್ದು, ದಿನಕ್ಕೆ 382 ರೂಪಾಯಿ ಕೂಲಿ ನೀಡಲಾಗುತ್ತಿದೆ. ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಜನಜಾಗೃತಿ ಮೂಡಿಸಲು ಪಂಚಾಯಿತಿಯು ಡಂಗೂರ ಸಾರುವ ಜೊತೆಗೆ ಕಸ ಸಂಗ್ರಹಣಾ ವಾಹನದ ಧ್ವನಿವರ್ಧಕದ ಮೂಲಕವೂ ಪ್ರಚಾರ ಮಾಡಲಾಗುತ್ತಿದೆ. ಇದೇ ತಿಂಗಳ 15ರಿಂದ ಸೆಪ್ಟೆಂಬರ್ 15ರವರೆಗೆ ವಿಶೇಷ ಜಾಬ್ ಕಾರ್ಡ್ ಮೇಳವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಕಾಮಗಾರಿ ನಡೆಯುತ್ತಿರುವ ಸ್ಥಳದಲ್ಲೇ ಅರ್ಹರಿಗೆ ಜಾಬ್ ಕಾರ್ಡ್ ವಿತರಿಸಲಾಗುತ್ತಿದೆ. ದೂರದರ್ಶನದೊಂದಿಗೆ ಸಿಂಧಗೇರಿ ನಿವಾಸಿ ಮಲ್ಲಿಕಾರ್ಜುನ, ಮಳೆಯಿಲ್ಲದೆ ಕೃಷಿ ಕೆಲಸ ಸಂಪೂರ್ಣ ಸ್ಥಗಿತಗೊಂಡಿತ್ತು. ಕೆರೆ ಹೂಳೆತ್ತುವ ಕೆಲಸದಲ್ಲಿ ಭಾಗವಹಿಸಿ ದಿನಕ್ಕೆ 382 ರೂಪಾಯಿ ಕೂಲಿ ಪಡೆಯುತ್ತಿರುವುದಾಗಿ ಹೇಳಿದರು. ಮಾಡ್ಕೊಳ್ಬೇಕಂತಂದ್ರೆ ನಮಗೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬ ಪಂಚಾಯತ್ ಕಡೆಯಿಂದ ಸಿಬ್ಬಂದಿ ವರ್ಗದವರಿಗಾಗಲಿ ಪಿಡಿಒ ಮೇಡಮ್ದವರಾಗಲಿ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸಬೇಕು. ಸ್ಥಳೀಯ ಮಹಿಳೆ ಶಿವಗಂಗಾ, ಮಳೆಯಿಲ್ಲದೆ ಸಂಕಷ್ಟದಲ್ಲಿದ್ದ ನಮಗೆ ಮಳೆ ಬರುವವರೆಗೂ ಈ ಯೋಜನೆ ಜೀವನಾಧಾರವಾಗಲಿದೆ ಎಂದರು. ಕೆಲಸನೇ ಬೇಕೇ ಬೇಕು. ಆಮೇಲೆ ಇದು ನಮಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಆಮೇಲೆ ನಮಗೆ ಒಂದು ಕೇಳ್ಕೊಂಡ್ವಿ. ಮತ್ತು ಇವಾಗ ಲೇಬರ್ ಕಾರ್ಡ್ ಕೂಲಿಗಾರ ಬೇಕೇ ಬೇಕಂತ ನಾವು ಕೇಳ್ತಿದ್ದೀವಿ. ಹಂಗಾಗಿ ಮತ್ತೆ ಮಳೆ ಇದ್ರೇ ಎಲ್ಲ ಅನುಕೂಲ ಆಗ್ತಿತ್ತು. ನಮಗೆ ಮಳೆ ಇಲ್ದಾಕಲೆ ನಮಗೆ ಹೊಲ ಇಲ್ಲ, ಮನೆ ಇಲ್ಲ. ಇನ್ನು ಇದನ್ನೇ ದುಡ್ಕೊಂಡು ತಿನ್ನಾರು ನಾವು. ಹಂಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜಯಲಕ್ಷ್ಮಿ, ಬರದ ಹಿನ್ನೆಲೆಯಲ್ಲಿ ಕೆಲಸ ಅರಸಿ ಬಂದ ಪ್ರತಿಯೊಬ್ಬರಿಗೂ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೆಲಸ ನೀಡಲಾಗುತ್ತದೆ. ಪಂಚಾಯಿತಿ ಮಟ್ಟದಲ್ಲಿ ಸಲ್ಲಿಕೆಯಾಗಿದ್ದ 3,600 ಬೇಡಿಕೆಗಳಿಗೆ ಅನುಗುಣವಾಗಿ ವಿವಿಧ ಕಾಮಗಾರಿಗಳಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಇದು ನೀರಿನ ಸಂಗ್ರಹ, ಜಲ ಸಂಗ್ರಹ ಮಟ್ಟವನ್ನು ಜಾಸ್ತಿ ಮಾಡಲಿಕ್ಕೆ ಈ ಒಂದು ಕೆರೆ ಕಾಮಗಾರಿಯನ್ನು ತಗೊಂಡಿದ್ದೀವಿ. ಜೊತೆಗೆ ಲೇಬರ್ಸ್ಗೆ ಕೆಲಸ ಕೊಡೋದು ಸಹ ಈ ಒಂದು ಕಾಮಗಾರಿಯ ಉದ್ದೇಶ.
ಕುರುಗೋಡು ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಶಿವರಾಮರೆಡ್ಡಿ, ವಿಬಿಜಿ ರಾಮ್ಜಿ ಯೋಜನೆಯಡಿ ತಾಲೂಕಿನಲ್ಲಿ ಇದುವರೆಗೆ 42,000 ಮಾನವ ದಿನಗಳನ್ನು ಸೃಜಿಸಲಾಗಿದೆ. ಜುಲೈಯಿಂದ ಮಾರ್ಚ್ವರೆಗೆ ಒಟ್ಟು 9,86,086 ಮಾನವ ದಿನಗಳ ಸೃಜನೆಯ ಗುರಿ ಹೊಂದಲಾಗಿದೆ ಎಂದರು. ಅವರು ನಿರಂತರವಾಗಿ ಕೆಲಸ ಮಾಡೋಕ್ಕೂ ಯಾವುದೇ ರೀತಿಯಿಂದ ಗುಳೆ ಹೋಗಬಾರ್ದು. ಜನ ಇದೇ ಗ್ರಾಮದಲ್ಲಿ ಇದ್ದು ಅವರು ಕೆಲಸ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕಂತ ಏನು ಸರ್ಕಾರ ನಮಗೆ ನಿರ್ದೇಶನ ನೀಡಿದ್ದಾರೆ, ಆ ನಿರ್ದೇಶನದ ಪ್ರಕಾರ ನಾವೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಬೆಳಗಾವಿ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ತಲ್ಲೀನಗೊಳಿಸುವ ಕಲಿಕಾ ಮಾರ್ಗ ವರ್ಚುವಲ್ ರಿಯಾಲಿಟಿ ಪ್ರಯೋಗಾಲಯವನ್ನು ಶಾಸಕ ರಾಜು ಸೇಠ್ ಬೆಳಗಾವಿಯಲ್ಲಿ ನಿನ್ನೆ ಉದ್ಘಾಟಿಸಿದರು. ಈ ವೇಳೆ ಪ್ರಯೋಗಾಲಯದ ವಿವಿಧ ಮೂಲಸೌಕರ್ಯಗಳನ್ನು ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ವಿದ್ಯಾರ್ಥಿಗಳಿಗೆ ಕಲಿಕಾ ವಿಧಾನವನ್ನು ಪರಿಚಯಿಸುವ ಮಾರ್ಗಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಪೊಲೀಸ್ ಆಯುಕ್ತ ಭೂಷಣ್ ಗುಲಾಂ ರಾವ್ ಬೋರಸ್ಸೆ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ಲೀಲಾವತಿ ಹಿರೇಮಠ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ರಾಜು ಸೇಠ್, ಬೆಳಗಾವಿಯ ಕರ್ನಾಟಕ ಪಬ್ಲಿಕ್ ಶಾಲೆಗೆ 8 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಅತ್ಯಾಧುನಿಕ ಸ್ಪರ್ಶ ನೀಡಲಾಗುತ್ತಿದೆ. ರೋಬೋಟಿಕ್ ಭಾಷಾ ಪ್ರಯೋಗಾಲಯ, ಸ್ಮಾರ್ಟ್ ತರಗತಿಗಳು ಸೇರಿದಂತೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದು, ಇನ್ನಷ್ಟು ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡಲಾಗುವುದು ಎಂದರು. ಸರ್ದಾರ್ ಹೈಸ್ಕೂಲ್ ಮತ್ತು ರಾಮತೀರ್ಥ ನಗರ್ ಬರೀ 2 ಹೈಸ್ಕೂಲ್ಗೆ ಇದು ವರ್ಚುವಲ್ ಕ್ಲಾಸ್ ರೂಮ್ಸ್ ಮಾಡಿದ್ದೇವೆ. ಅದರಿಂದ ಸರ್ದಾರ್ ಹೈಸ್ಕೂಲ್ ಏನಿದೆ, ಕ್ಲಸ್ಟರ್ ಇದೆ, ಪಕ್ಕಿಂದ ಯಾವ್ದಾದ್ರು ಸ್ಕೂಲ್ ಇದೆ, ಅವ್ರದ್ದು ಅದು ಯುಟಿಲೈಸ್ ಮಾಡಬೇಕು, ಯುಟಿಲೈಸ್ ಆಗ್ತೈತಿ. ಸಾಫ್ಟ್ವೇರ್ ಇಂಜಿನಿಯರ್ ಸೈಯದ್ ಶರೀಫ್ ಅಹಮದ್, ಪಬ್ಲಿಕ್ ಶಾಲೆಯಲ್ಲಿ ಅಳವಡಿಸಲಾಗಿರುವ ಅತ್ಯಾಧುನಿಕ ತಂತ್ರಜ್ಞಾನ ಪ್ರಯೋಗಾಲಯ ವ್ಯವಸ್ಥೆಯ ಮೂಲಕ ಮಕ್ಕಳಿಗೆ ಸುಲಭವಾಗಿ ತಂತ್ರಜ್ಞಾನದ ಕಲಿಕೆಯನ್ನು ಹೇಳಿಕೊಡಲಾಗುತ್ತಿದೆ ಎಂದು ತಿಳಿಸಿದರು. ಅಲ್ಲಿ ಕಂಪ್ಲೀಟ್ ಆಗಿ ನಾವು ವರ್ಚುವಲ್ ರಿಯಾಲಿಟಿ ಮುಖಾಂತರ ಎಜುಕೇಷನ್ ರಿಲೇಟೆಡ್ ಕಾನ್ಸೆಪ್ಟ್ ಫ್ರಮ್ 6 to 10 ಸ್ಟ್ಯಾಂಡರ್ಡ್, ಸೊ ಎಲ್ಲ ನಾವು ಕಂಪ್ಲೀಟ್ ಅದರಲ್ಲಿ ಸ್ಟೂಡೆಂಟ್ ಟೀಚರ್ ಮಾಡೆಲ್ ಅಲ್ಲಿ ರನ್ ಆಗುತ್ತೆ. ಸೊ ಎಕ್ಸ್ಪ್ಲನೇಷನ್ ಏನಿದೆ ಕಂಪ್ಲೀಟ್ ಆಗಿ 3D ವ್ಯೂ ಅಲ್ಲಿ ಸಿಗುತ್ತೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಐತಿಹಾಸಿಕ ಹೊಳೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಿನ್ನೆ ಶ್ರಾವಣ ಶನಿವಾರದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಏರ್ಪಡಿಸಲಾಗಿತ್ತು. ಶಿಂಷಾ ನದಿಯ ದಂಡೆಯಲ್ಲಿರುವ ಈ ಸುಕ್ಷೇತ್ರದಲ್ಲಿ ಮುಂಜಾನೆಯಿಂದಲೇ ಭಕ್ತರ ದಂಡು ಹರಿದು ಬಂದಿತ್ತು. ಶ್ರೀ ಸ್ವಾಮಿಗೆ ವಿಶೇಷ ಅಭಿಷೇಕ, ಪುಷ್ಪಾಲಂಕಾರ ಏರ್ಪಡಿಸಲಾಗಿತ್ತು. ದೇವಾಲಯದ ಹೊರಾಂಗಣದಲ್ಲಿರುವ ಅಶ್ವತ್ಥ ಮರ ಹಾಗೂ ಇತರ ದೇವತೆಗಳಿಗೆ ಭಕ್ತರು ದೀಪ ಬೆಳಗಿಸಿ ಹರಕೆ ತೀರಿಸಿದರು. ನಂತರ ಶ್ರೀರಾಮ, ಸೀತಾ, ಲಕ್ಷ್ಮಣ ಹಾಗೂ ಹನುಮಂತ ಸಮೇತ ಉತ್ಸವ ಮೂರ್ತಿಯ ಭವ್ಯ ಮೆರವಣಿಗೆಯೂ ಸಹ ನಡೆಯಿತು. ದೂರದರ್ಶನದೊಂದಿಗೆ ಪ್ರಧಾನ ಅರ್ಚಕ ಪ್ರದೀಪ ಆಚಾರ್ಯ, ಹೊಳೆ ಆಂಜನೇಯ ಸ್ವಾಮಿಯು ಶ್ರೀಪಾದರಾಜರು ಹಾಗೂ ಶ್ರೀ ವ್ಯಾಸರಾಜರಿಂದ ಪ್ರತಿಷ್ಠಾಪಿತವಾಗಿದೆ. ಇದು ಹನುಮ, ಭೀಮ ಮತ್ತು ಮಧ್ವಾತಾರಗಳ ವಿಶೇಷ ಸಂಗಮವಾಗಿದೆ ಎಂದು ತಿಳಿಸಿದರು. ಅದ್ರ ಜೊತೆಗೆ ಒಂದು ಕಾಯಿನೋ ನೋಟು ಇಟ್ಕೊಂಡು ಹೊರಗ ಭಾಗದಲ್ಲಿ 5 ಪ್ರದಕ್ಷಿಣೆ ಮಾಡಿ ಬಂದು ಅಲ್ಲೊಂದು ಬೌಲ್ ಇಟ್ಟಿರ್ತೀವಿ, ಅದಕ್ಕೆ ಹಾಕಬೇಕು. ನಾವು ನಂತರ ಮಹಾಮಂಗಳಾರತಿ ಸಮಯದಲ್ಲಿ ಅದನ್ನ ದೇವ್ರ ಪಾದದ ಹತ್ರ ಇಡ್ತೀವಿ. ಅವ್ರ ಕೆಲಸ ಆದಮೇಲೆ ಬಂದು ಅವ್ರ ಕೈಲಿ ಏನಾಗುತ್ತೋ ಅವ್ರು ಸೇವೆ ಮಾಡೋವಂಥದ್ದು ಈ ದೇವಸ್ಥಾನದ ಪದ್ಧತಿ. ಧರ್ಮದರ್ಶಿ ಮಧು, ಶ್ರಾವಣ ಶನಿವಾರದ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿನಿಯೋಗವನ್ನು ಆಯೋಜಿಸಲಾಗಿತ್ತು ಎಂದರು. ಸಂಜೆ 7 ಗಂಟೆ ತನಕನೂ ಆಗುತ್ತೆ, ಬರ್ತಾ ಇರ್ತಾರೆ ಜನ, ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಅಷ್ಟೇ ಭಕ್ತಿ, ಭಯ ಭಕ್ತಿಯಿಂದ ಜನ ಬರ್ತಾರೆ. ನೀವು ಕಣ್ಣಾರೆ ನೋಡ್ತಾ ಇದ್ದೀರಲ್ಲ, ಇಲ್ಲಿನೇ ನೋಡಿ ಜನ ಹೇಗಿದ್ದಾರೆ ಅಂತ. ಭಕ್ತರಾದ ಪುಷ್ಪರೇಖಾ, ಕಳೆದ 5 ವರ್ಷಗಳಿಂದ ತಾವು ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿದ್ದು, ಇಲ್ಲಿ ಪ್ರಾರ್ಥಿಸಿದರೆ ಸಂಕಷ್ಟಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಎಂದು ಹೇಳಿದರು. ಮತ್ತೆ ನಾನು ಏನೇ ಬೇಡ್ಕೊಂಡು ಹೋದರೂ ಅದು ವಿತಿನ್ 5 ವೀಕ್ಸ್ ಸೊ ಏನು ಹೇಳಿದ್ದಾರೆ ಅದು ಆಗುತ್ತೆ. ನಾನು ತುಂಬ ನಂಬಿದ್ದೀನಿ. ಸೊ ಹಾಗಾಗಿ ಪ್ರತಿ 5 ವರ್ಷದಿಂದ ನಾನು ಆಲ್ಮೋಸ್ಟ್ 3 ಮಂತ್ಸ್ ಒನ್ಸ್ ನಾನು ವಿಸಿಟ್ ಮಾಡೇ ಮಾಡ್ತೀನಿ. ಮತ್ತೋರ್ವ ಭಕ್ತರಾದ ವತ್ಸಲ,
ಶ್ರಾವಣ ಶನಿವಾರದಂದು ಈ ದೇವಸ್ಥಾನಕ್ಕೆ ಬಂದಿರುವುದು ಮನಸ್ಸಿಗೆ ಶಾಂತಿ ಹಾಗೂ ಸಮಾಧಾನ ತಂದಿದೆ ಎಂದರು. ನಮಗೆ ಯಾವಾಗಲೂ ಇಲ್ಲಿ ಬಂದರೆ ಒಂದು ಒಳ್ಳೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಮತ್ತು ಇವತ್ತಂದು ಶ್ರಾವಣ ಶನಿವಾರ ಅಂತ ಬಂದಿದ್ದೀವಿ. ಏನಾದರೂ ಮನಸ್ಸಲ್ಲಿ ನೀಟಾಗಿ ಕೇಳ್ಕೊಂಡ್ರೆ ಅದನ್ನೆಲ್ಲ ಈಡೇರಿಸ್ತಾನೆ ಅನ್ನೋ ಒಂದು ನಂಬಿಕೆ. ಸರ್ವಮಂಗಳ ನಂಜಪ್ಪ ಸುಮಾರು 500 ವರ್ಷಗಳ ಇತಿಹಾಸವಿರುವ ಈ ದೇವಾಲಯಕ್ಕೆ ತಾವು 25 ವರ್ಷಗಳಿಂದ ಬರುತ್ತಿದ್ದೇವೆ. ಇಲ್ಲಿ ವಿಶೇಷ ಅಭಿಷೇಕ, ಅರಿಶಿನ ಅಲಂಕಾರ ಹಾಗೂ ಸಂಜೆ ಉತ್ಸವಗಳು ಬಹಳ ವಿಜೃಂಭಣೆಯಿಂದ ಜರುಗುತ್ತವೆ ಎಂದು ಹೇಳಿದರು. ಅವರು ಭಕ್ತಿಯಿಂದ ಅರ್ಸ್ಕೋತಾರೆ, ಆ ಕೆಲಸ ನೆರವೇರುತ್ತೆ ಅನ್ನೋದು ಪ್ರತೀತಿ. ಅದರಿಂದ ಬಂದ ಭಕ್ತರೆಲ್ಲ 1 ರೂಪಾಯಿನ ಪ್ರಾರ್ಥನೆ ಮಾಡಿ ದೇವರಿಗೆ ಸಲ್ಲಿಸಿದ್ರೆ ಅವರ ಇಷ್ಟಾರ್ಥಗಳು ಇಲ್ಲಿ ನೆರವೇರುತ್ತೆ ಅನ್ನೋದು ಪದ್ಧತಿ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜನಪದ ಅಕಾಡೆಮಿ ಹಾಗೂ ತಂಜಾವೂರು ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರದ ಸಹಯೋಗದೊಂದಿಗೆ ವಿಶ್ವ ಜಾನಪದ ದಿನಾಚರಣೆ ಅಂಗವಾಗಿ ಗದಗದಲ್ಲಿಂದು ಹಮ್ಮಿಕೊಂಡಿದ್ದ ಪಂಚಂ ಪಗಡಂ ಜಾನಪದ ನೃತ್ಯಗಳ ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ಶಾಸಕ ಎಚ್.ಕೆ. ಪಾಟೀಲ್ ಚಾಲನೆ ನೀಡಿದರು. ಈ ವೇಳೆ ಜಾನಪದ ಅಕಾಡೆಮಿ ಸದಸ್ಯ ಶಂಕರಪ್ಪ ಸಂಕಣ್ಣನವರ, ರಿಜಿಸ್ಟರ್ ನಮ್ರತಾ ಎನ್, ಜನಪದ ತಜ್ಞ ಡಾಕ್ಟರ್ ವಿಟಿ ನಾಯ್ಕರ, ಜೆಬಿ ಪಾಟೀಲ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಹಲವು ಹಿರಿಯ ಜಾನಪದ ಕಲಾವಿದರನ್ನು ಗೌರವಿಸಲಾಯಿತು. ಬಳಿಕ ಎಚ್.ಕೆ. ಪಾಟೀಲ, ಗ್ರಾಮೀಣ ಸೊಗಡಿನ ಜಾನಪದ ಕಲೆಗಳು ರಾಜ್ಯದ ಬಹುತೇಕ ಪ್ರದೇಶಗಳಲ್ಲಿ ಅವನತಿ ಹಾದಿಯಲ್ಲಿವೆ. ಆದರೆ ಉಡುಪಿ, ದಕ್ಷಿಣ ಕನ್ನಡದಂತಹ ಕೆಲ ಜಿಲ್ಲೆಗಳ ಜನರು ತಮ್ಮ ಸೊಗಡನ್ನು ಉಳಿಸಿಕೊಂಡಿದ್ದು ಎಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ಯುವ ಪೀಳಿಗೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗುವುದರಿಂದ ಕಲೆ ನಶಿಸಲು ಕಾರಣವಾಗಿದ್ದು ಅವುಗಳನ್ನು ಉಳಿಸಿ ಬೆಳೆಸಬೇಕಾಗಿದೆ ಎಂದು ಹೇಳಿದರು. ಎಷ್ಟು ಅಂದವಾಗಿವೆ, ಅದು ನಮ್ಮ ಸಂಸ್ಕೃತಿ. ಕಡಿಕ್ ಕಾಮರ್ಸ್ ಕಾಲೇಜಿನ ಸ್ಟೂಡೆಂಟ್ಸ್ ಎಷ್ಟು ಬಂದಿದ್ದೀರಿ, ನಿಮಗೆ ನಾನು ವಿನಂತಿ ಮಾಡ್ತೇನೆ, ಇದ್ರಾಗ ಯಾರು ಚಂದ ಕಾಣ್ತಾರ ಅವ್ರ ಜೊತೆ ನಿಂತು ಫೋಟೋ ಹೊಡಿಸ್ಕೊಳ್ಳಿ. ದೂರದರ್ಶನದೊಂದಿಗೆ ಶಂಕರಪ್ಪ ಸಂಕಣ್ಣನವರ, ನಾಡಿನ ಗ್ರಾಮೀಣ ಸೊಗಡು ಜಾನಪದ ಕಲೆಯನ್ನು ಯುವ ಪೀಳಿಗೆಗೆ ಪರಿಚಯಿಸುವುದು, ನಶಿಸುತ್ತಿರುವ ಜಾನಪದ ಕಲೆ ಉಳಿಸುವ ಉದ್ದೇಶದಿಂದ ಕಾಲೇಜುಗಳಲ್ಲಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಲೆಗಳ ಜೊತೆಗೆ ಗ್ರಾಮೀಣ ಆಟಗಳನ್ನು ಉಳಿಸುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ವಿಶ್ವ ಜಾನಪದ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಬರೀ ಹಾಡು ಕುಣಿತ ಅಷ್ಟೇ ಅಲ್ಲ, ಜಾನಪದ ಆಟಗಳು ಕೂಡ ಇವತ್ತು ಕಣ್ಮರೆ ಆಗ್ತವೆ. ಅವನ್ನು ಉಳಿಸಬೇಕು. ಇವತ್ತಿನ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಆ ಮಹಿಳಾ ಆಟಗಳಿರ್ಬೋದು, ಪುರುಷರ ಆಟಗಳಿರ್ಬೋದು, ಅವನ್ನೆಲ್ಲವನ್ನು ತಿಳಿಸುವುದೇ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ. ಕಲಾವಿದೆ ರಂಜಿತಾ, ಹೆಚ್ಚೆಚ್ಚು ಜಾನಪದ ಕಾರ್ಯಕ್ರಮಗಳನ್ನು ನಡೆಸಿ ಕಲೆಯನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಬೇಕು ಎಂದರು. ಉಳಿಬೇಕು ಮತ್ತು ಬೆಳೆಸಬೇಕು. ಹೀಗೆಲ್ಲ ಕಾರ್ಯಕ್ರಮ ಆದರೆ ನಮಗೆ ತುಂಬ ಖುಷಿಯಾಗುತ್ತೆ. ಮತ್ತು ಹೀಗೆ ಮುಂದೆ ಅದು ಮಾಡಿಸಿದ್ರೆ ನಾವು ಮಾಡ್ತೇವೆ, ತುಂಬ ಖುಷಿಯಾಗುತ್ತೆ. ಹೀಗೆ ಕಾರ್ಯಕ್ರಮಕ್ಕದು ಬಂದರೆ ನಾವು ಧಾರವಾಡದಿಂದ ಬಂದೇವಿ, ನಮ್ಮ ಟೀಮ್ ಇರ್ಗಾಸೆ ಮತ್ತು ಹಲವಾರು ಕಾರ್ಯಕ್ರಮ ಮಾಡಿದ್ದೇವೆ ನಾವು. ಕಲಾವಿದೆ ಜುಲಿಯಾನಾ ಫರ್ನಾಂಡಿಸ್, ಜನರಿಂದ ದೂರವಾಗುತ್ತಿರುವ ಜಾನಪದ ನೃತ್ಯ ಮತ್ತು ಆಟವನ್ನು ಯುವ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಜಾನಪದ ಉತ್ಸವ ಯಶಸ್ವಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಉಳಿಸಿ ಬೆಳೆಸಿಕೊಂಡು ಹೋಗುವಂತ ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಅಂತ ಅನಿಸ್ತಾ ಇದೆ. ವಿಶೇಷ ಅಂತ ಹೇಳಿದ್ರೆ ಈ ಒಂದು ಗದಗ ಇದರಲ್ಲಿ ಮಕ್ಕಳ ಒಂದು ಜಾನಪದ ಆಟಗಳನ್ನ ಜೊತೆಲಿ ಕಲೆಗಳನ್ನ ಉಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ವಿವಿಧ ಜಾನಪದ ಕಲಾ ತಂಡಗಳ ಸದಸ್ಯರು ಹಲವು ಜಾನಪದ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಚಾಮರಾಜನಗರದಲ್ಲಿ ನಿನ್ನೆ 2 ದಿನಗಳ ರಾಜ್ಯ ಮಟ್ಟದ ಖೋ ಖೋ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಪಂದ್ಯಾವಳಿಗೆ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯದ ನಿವೃತ್ತ ಉಪಕುಲಪತಿ ಪ್ರೊಫೆಸರ್ ನಾಗೇಶ್ ಬೆಟ್ಟಕೋಟೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿದ್ಯಾಭಾರತಿ ಕರ್ನಾಟಕ ಪ್ರಾಂತೀಯ ಸಂಘಟನಾ ಕಾರ್ಯದರ್ಶಿ ಉಮೇಶ್, ಸೇವಾ ಭಾರತಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಮಾ ವೆಂಕಟರಾಮ್, ಕಾರ್ಯದರ್ಶಿ ವಾಸುದೇವರಾವ್,
ಮೈಸೂರು ಮಾನಸ ಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕ ಡಾಕ್ಟರ್ ವಾಸುದೇವ ಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕ್ರೀಡಾಕೂಟದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ನೂರಾರು ಕ್ರೀಡಾಪಟುಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಬಳಿಕ ಪ್ರೊಫೆಸರ್ ನಾಗೇಶ ಬೆಟ್ಟಕೋಟೆ, ಆರೋಗ್ಯಯುತ ಜೀವನಕ್ಕೆ ಕ್ರೀಡೆಗಳು ಅತ್ಯಂತ ಸಹಕಾರಿ. ವಿದ್ಯಾರ್ಥಿಗಳು ಕೇವಲ ಪಠ್ಯ ಪುಸ್ತಕ ಮತ್ತು ಅಂಕಗಳಿಗೆ ಸೀಮಿತಗೊಳ್ಳದೆ ಕ್ರೀಡೆ, ಕಲೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ಯಾವುದೇ ಆಲೋಪತಿಯ ಅಥವಾ ಯಾವುದೇ ಚಿಕ್ಕನಿಂದ ನಾವು ಯೋಗಾಭ್ಯಾಸ ಮಾಡಿದ್ರೆ ನಾವು ನಮ್ಮ ಆರೋಗ್ಯವನ್ನ ಮತ್ತೆ ನಮ್ಮಿಂದ ಸಾಕಷ್ಟು ನಮ್ಮ ಕುಟುಂಬಕ್ಕೆ, ನಮ್ಮ ಸ್ನೇಹಿತರಿಗೆ ಆರೋಗ್ಯವನ್ನು ಕೊಡಬಹುದು. ಉಮೇಶ್, ವಿದ್ಯಾಭಾರತಿ ಸಂಘಟನೆಯು ರಾಜ್ಯಾದ್ಯಂತ ಪ್ರತಿ ವರ್ಷ ವಿದ್ಯಾರ್ಥಿ ಕೇಂದ್ರಿತ ವಿಭಿನ್ನ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸಿಕೊಂಡು ಬರುತ್ತಿದೆ. ಆ ಮೂಲಕ ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಗೆ ಸೂಕ್ತ ವೇದಿಕೆ ಕಲ್ಪಿಸಲಾಗುತ್ತಿದೆ ಎಂದು ಹೇಳಿದರು. ಈ ವರ್ಷ ನಾನು ನೋಡ್ತಾ ಇರ್ತೀನಿ, ಹೊಸ ಹೊಸ ಮಕ್ಕಳು ಹೊಸ ಹೊಸ ಜಿಲ್ಲೆಗಳಿಂದ ಹೊಸ ಹೊಸ ತಂಡ ಇಲ್ಲಿಗೆ ಬರುತ್ತೆ. ಆ ರೀತಿ ಭಾಗವಹಿಸಿ ಇಲ್ಲಿ ಗೆದ್ದಂತವರು ಕ್ಷೇತ್ರ ಮಟ್ಟಕ್ಕೆ ಅಂದ್ರೆ 3-4 ರಾಜ್ಯ ಸೇರಿ ಒಂದು ವಿಂಗ್ ಇರುತ್ತೆ, ಅಲ್ಲಿಗೆ ಹೋಗ್ತಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು 25 ವರ್ಷ, ಬಿಜೆಪಿ ಸೇವಾ ಸಂಕಲ್ಪ ಅಭಿಯಾನ, ಸೆಪ್ಟೆಂಬರ್ 17ರ ಪ್ರಧಾನಿ ಜನ್ಮದಿನದಿಂದ 1 ತಿಂಗಳ ಅಭಿಯಾನ. ವಿದೇಶದಲ್ಲಿದ್ದರೂ ಪೌತಿ ಖಾತೆ ಬದಲಾವಣೆಗೆ ಅವಕಾಶ, ಕಂದಾಯ ಇಲಾಖೆ ಹೊಸ ನಿಯಮ, ಹೊರ ರಾಜ್ಯದಲ್ಲಿ ಇದ್ದವರಿಗೂ ಅನ್ವಯ. 13 ಲಕ್ಷ ವಿದ್ಯಾರ್ಥಿಗಳಿಗೆ ಕರಾಟೆ ತರಬೇತಿ, ಸರ್ಕಾರಿ ಶಾಲೆ ಮಕ್ಕಳಿಗಾಗಿ ಕೇಂದ್ರ ಶಿಕ್ಷಣ ಸಚಿವಾಲಯದ ಯೋಜನೆ. ಬಿಯಿಂದ ಎ ಖಾತೆಗೆ ಇಂದೇ ಕೊನೆ, 7.5 ಲಕ್ಷ ಬಿ ಖಾತಾ ಆಸ್ತಿದಾರರ ಪೈಕಿ 70,000 ಅರ್ಜಿಗಳು ಸಲ್ಲಿಕೆ. ಇಂದಿನಿಂದ 2ನೇ ಕ್ರಿಕೆಟ್ ಟೆಸ್ಟ್, ಟೀಂ ಇಂಡಿಯಾಕ್ಕೆ ಕ್ಲೀನ್ ಸ್ಲೀಪ್ ಆತುರ, ಲಂಕಾಗೆ ಸರಣಿ ಸಮಬಲ ಅವಕಾಶ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಚೀಲದ ಬದಲು ಬಂತು ಜೈವಿಕ ಗೊಬ್ಬರದ ಮಾತ್ರೆ, ಜಿಕೆವಿಕೆ ರೈತ ಸಂತೆಯಲ್ಲಿ ಜನರ ಗಮನ ಸೆಳೆದ ಮಾತ್ರೆಗಳು. ಗ್ರಾಮೀಣರ ಡಿಜಿಟಲ್ ಸಾಕ್ಷರತೆ ಹೆಚ್ಚಳಕ್ಕೆ ಸಹಕಾರಿ, ಕೆಇಒ ಎಐ ಪರ್ಸನಲ್ ಕಂಪ್ಯೂಟರ್. ಸೆಪ್ಟೆಂಬರ್ 1ರಿಂದ ವಿಮಾನ ಪ್ರಯಾಣಿಕರಿಗೆ ಯುಡಿಎಫ್ ಶುಲ್ಕ. ವರ್ಷದಲ್ಲಿ 450 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ, ಕೇಂದ್ರ ವಿಭಾಗದಿಂದ ನಡೆದ ಜನಸಂಪರ್ಕ ಸಭೆಯಲ್ಲಿ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ. ದುಲೀಪ್ ಟ್ರೋಫಿ ಕ್ವಾರ್ಟರ್ ಫೈನಲ್ ಇಂದಿನಿಂದ, ಸೂರ್ಯವಂಶಿಗೆ ರೆಡ್ ಬಾಲ್ ಟೆಸ್ಟ್. ಈಗ ಈ ದಿನದ ನುಡಿಮುತ್ತು. ಇಂದಿನ ಕಷ್ಟದ ಪರಿಶ್ರಮವೇ ನಾಳಿನ ಯಶಸ್ಸಿನ ಬುನಾದಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಂದೇ ಮಾತರಂ ಮಹತ್ವ ಸಾರಲು ಬಿಜೆಪಿ ರಾಷ್ಟ್ರವ್ಯಾಪಿ ಆಂದೋಲನ, ಯುವ ಪೀಳಿಗೆಯೊಂದಿಗೆ ಸಂವಾದ ಕಾರ್ಯಕ್ರಮ. ಗುಡ್ಡಗಾಡು ಪ್ರದೇಶದ ಸಮಸ್ಯೆಗಳ ಪರಿಹಾರಕ್ಕೆ ಶಾಶ್ವತ ಕ್ರಮ, ಭದ್ರತಾ ಸಲಹೆಗಾರರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ, ಸಚಿವ ಅಮಿತ್ ಶಾ. ದೇಶದ ನಾಗರಿಕರ ಒಗ್ಗೂಡುವಿಕೆಯಿಂದ ಬಲಿಷ್ಠ ಭಾರತ ನಿರ್ಮಾಣ, ಶ್ರಮ ಸೇವಾ ಮನೋಭಾವದಿಂದ ದೇಶ ಕಟ್ಟುವ ಕಾಯಕ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶಾದ್ಯಂತ ಎಐಎ ಪಿಜಿಇಟಿ ಪರೀಕ್ಷೆ ಯಶಸ್ವಿ, ಜೈಪುರದ ಒಂದು ಕೇಂದ್ರದಲ್ಲಿ ಸೆಪ್ಟೆಂಬರ್ 1ರಂದು ಮರುಪರೀಕ್ಷೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.